ಜಿಲ್ಲೆಯ ರೈತರು ಕಷ್ಟಜೀವಿಗಳು. ಸಾವಿರಾರು ಅಡಿಗಳಿಂದ ಹನಿ ಹನಿ ನೀರು ಬಸಿದು ಹನಿ ನೀರಾವರಿ ಮೂಲಕ ತೋಟಗಾರಿಕೆ ಮಾಡುತ್ತಿರುವವರು. ಹೂವು, ಹಣ್ಣು, ತರಕಾರಿ ಬೆಳೆಗೆ ಇಲ್ಲಿನ ರೈತರು ಖ್ಯಾತಿ ಪಡೆದಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಿದ್ದ ತೋತಾಪುರಿ ಮಾವು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗೆ ಹುಲುಸಾಗಿ ಬೆಳೆದು ನಿಂತಿರುವ ಮಾವು, ಕಟಾವಿಗೆ ಬಂದಿದ್ದ ತೋತಾಪುರಿ ಮಾವು ನೆಲದ ಪಾಲು ಆಗುತ್ತಿದೆ. ಮುಂದೆ ಏನು ಮಾಡಬೇಕು ಎಂದು ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ಕೂತಿರುವ ರೈತ. ಇಂತಹ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ರೈತ ವೇಣುಗೋಪಾಲ ತೋಟದಲ್ಲಿ. ರೈತ ವೇಣುಗೋಪಾಲ್ 10 ಎಕರೆ ತೋಟದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಪರ್ ಮಾವು ಬೆಳೆ ಬೆಳೆದಿದ್ದ. ಸೂಕ್ತ ಬೆಲೆ ಸಿಗದೆ ಮಾವು ಕೇಳೋರೆ ಇಲ್ಲದೆ ತೋಟದಲ್ಲಿಯೇ ನೆಲಕ್ಕೆ ಉದುರಿ ಕೊಳೆಯುತ್ತಿದೆ. ತೋತಾಪುರಿ ಬೆಳೆದ ರೈತರ ಪರಿಸ್ಥಿತಿ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ. ನಂದು ಮಾವು ಒಂದು 25-30 ಎಕರೆ ಇದೆ. ಅದರಲ್ಲಿ ಆಲ್ಫನ್ಸ್ ಹಾಕಿದ್ದೀನಿ, ಮಲ್ಲಿಕ ಹಾಕಿದ್ದೀನಿ, ಬೇಗನಪಲ್ಲಿ ಹಾಕಿದ್ದೀನಿ, ತೋತಾಪುರಿ ಹಾಕಿದ್ದೀನಿ. ಯಾವ ಕ್ರಾಪ್ ಬಂದ್ರೂ ಎಲ್ಲ ಕ್ರಾಪ್ ಎಲ್ಲ ಮಳೆಗಾಗಿ ಎಲ್ಲ ಕ್ರಾಪ್ ಚೆನ್ನಾಗಿ ಬಂದಿದೆ. ಮಳೆಗೆ ಒಬ್ಬರು ಹಣ್ಣು ಕೀಳ್ತಾ ಇಲ್ಲ. ತೋತಾಪುರಿ ಅಂತೂ ಭಾಳ ವೇಸ್ಟ್ ಆಗಿದೆ. ತೋತಾಪುರಿ ಜೈನ್ ಕಂಪ್ನಿದು ತೊಗೊಂಬಂದಿರೋದು ಗಿಡ ಹೊಸದಾಗಿ ಈಲ್ಡಿಂಗಲ್ಲಿ 11/6.5 ಹಾಕ್ಸಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಕ್ರಾಪು. ಭಾಳ ಅಧ್ವಾನ ಆಗಿದೆ. ಜೊತೆಗೆ ಈ ವರ್ಷ ಅಂತೂ ವಿಪರೀತ ಕೇಳೋರು ಇಲ್ದಿರ ಆಗಿದೆ. ಕೊಳೆತು ನಾರಾಗಿದೆ. ಈಗ ತಾವು ಏನು ಮಾಡ್ತೀರೋ ಗೊತ್ತಿಲ್ಲ, ನೋಡಿಕೊಡಿ. ಮಾವು ಅಂದರೆ ಈಗ ಮಾವಿಗೆ ಅಸಹ್ಯ ಆಗೋಗ್ಬಿಟ್ಟಿದೆ. ನಮಗೆ ಮಾವು ಹಾಕಿ ಯಾಕೆ ಹಾಕೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾವು ಬೆಳೆಗಾರರಿಗೆ ಪ್ರತಿ ಕೆಜಿ ಮಾವಿಗೆ 2 ರೂಪಾಯಿಯಂತೆ ಬೆಂಬಲ ಬೆಲೆ ಘೋಷಿಸಿದೆ. ಒಟ್ಟು 101 ಕೋಟಿ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದ್ದು, ಸರ್ಕಾರದಿಂದ ಕೊಡುವ 4 ರೂಪಾಯಿ ಕೂಲಿ ಸಾಕಾಗುವುದಿಲ್ಲ. ಮಾವು ಕಟಾವು ಮಾಡಿ ಮಾರುಕಟ್ಟೆಗೆ ಹೋದರೆ ಕೆಜಿ ಮಾವಿಗೆ 2 ರೂಪಾಯಿ ಕೊಡುತ್ತಾರೆ. ಅಲ್ಲಿ ಕಮಿಷನ್ ಕೊಡಬೇಕು. ಇದರಿಂದ ರೈತರಿಗೆ ಏನೂ ಉಳಿಯುತ್ತಿಲ್ಲ ಎನ್ನುತ್ತಿದ್ದಾರೆ ಈ ರೈತರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೋತಾಪುರಿ ಮಾವು ಬೆಳೆದು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎನ್ನುವ ಹಾಗೆ ರೈತರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆ ಬೆಳೆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವಷ್ಟರಲ್ಲಿ ಮಳೆರಾಯ ರೈತನ ಬದುಕು ಮೂರಾಬಟ್ಟೆ ಮಾಡಿದ್ದಾನೆ. ಸರ್, ನಮಗೆ ಕೀಳೋದಕ್ಕೆ ಕೂಲಿ ಕೂಡ ಬರ್ತಾ ಇಲ್ಲ. ಇವಾಗ 2 ರೂಪಾಯಿ ಮಾರ್ಕೆಟ್ ತಗೊಂಡೋಗಿ ನಾವೇ ಕಿತ್ತು ನಾವೇ ಎಲ್ಲ ಸಾಗಿಸಿ ಅಲ್ಲಿ ಕೊಡಬೇಕು. ಅಲ್ಲಿಗೆ 2 ರೂಪಾಯಿ ಅಲ್ಲಿ ಕಮಿಷನ್ನು ಎಲ್ಲ ಕೊಟ್ಟು ನಮಗೇನು ಉಳಿಯಲ್ಲ ಸರ್. ಅದು ನಮಗೆ ತೋಟ ಎಲ್ಲ ಕಾಯೆಲ್ಲ ಉದುರೋಗಿದೆ ಸರ್. ಎಲ್ಲ ಸುಮಾರು ಅಂದರೆ 70% ಎಲ್ಲ ಉದುರೋಗಿದೆ ಸರ್ ಇದು ಕಾಯಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.